ಒಂದೇ ಕಡೆ ಅಲ್ವಾ? ಇವಾಗಿಂದ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನೇ ಕೆಲಸ ಮಾಡ್ತಿರ್ಲಿ ಆ ಕೆಲಸದ ಮೇಲೆ ನಮಗೆ ಗಮನ ಇರಬೇಕು, ಬೇರೆ ಕಡೆ ಹೋಗಬಾರ್ದು. ಅಲ್ವಾ? ಒಂದೇ ವಿಷಯದ ಕಡೆ ಗಮನ ಕೊಡೋದು ಅಲ್ವಾ? ಅದನ್ನೇನಂದ್ರೆ ಅವಧಾನ ಅಂತ ಕರೀತಾರೆ. ಅಧ್ಯಯನ ಅಂದ್ರೆ ಗೊತ್ತಲ್ಲ, ತಿಳ್ಕೊಳ್ಳೋದು ಕಡೆ ಆಸಕ್ತಿ ವಹಿಸೋದು ಮತ್ತು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು. ಇದನ್ನೆಲ್ಲ ಏನಂತಂದ್ರೆ ಅಧ್ಯಯನ. ಟಿವಿ ನೋಡೋದು ಅಧ್ಯಯನ, ಅದು ಮನರಂಜನೆ. ಸರಿನಾ? ಇದು ಕೇಳಿದ್ರ ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣ ಅಂದ್ರೆ ಫಸ್ಟ್ ಒಂದು ವಿಷಯನ ಕೇಳಬೇಕು. ಕೇಳಿದಾದ್ಮೇಲೆ ಏನ್ ಮಾಡ್ಬೇಕು? ಅದ್ರ ಬಗ್ಗೆ ಅದನ್ನ ಮನಸ್ಸಿನೊಳಗೆ. ಇವಾಗ ಮೇಕೆ ಇರುತ್ತೆ ಗೊತ್ತಾ? ಮೇಕೆ ಏನ್ ಮಾಡುತ್ತೆ ಗೊತ್ತಾ? ಅದು ಇವಾಗ ಏನಾದ್ರು ಆಹಾರ ತಿಂದ್ರೆ ಅದೇನ್ ಮಾಡುತ್ತಂದ್ರೆ, ಅಥವಾ ಹುಲ್ಲನ್ನು ಏನಾದ್ರು ತಿಂದ್ರೆ ಅದೇನ್ ಮಾಡುತ್ತ? ಅದೇನು ಹೇಳ್ತಿಲ್ಲ, ಒಳ್ಳೊಳ್ಳೆ ಪ್ರವಚನಗಳನ್ನು ಕೇಳೋದು. ಕೇಳಿದ್ದನ್ನ ಏನ್ ಮಾಡ್ಬೇಕು? ಶ್ರವಣ ಅಂದ್ರೆ ಕೇಳೋದು, ಅದು ಓದೋದು, ಎರಡನ್ನೂ ತಗೋಬಹುದು. ಶ್ರವಣ ಅಂತಂದ್ರೆ ಕೇಳೋದು, ಇವಾಗ ಸದ್ಯಕ್ಕೆ ಓದೋದಂತ ಇಟ್ಕೊಳ್ಳೋದು. ಹೇಳಿ, ಒಳ್ಳೆ ವಿಷಯಗಳನ್ನ ಓದುವುದು, ಕೇಳುವುದು ಶ್ರವಣ ಆ ಪಾಯಿಂಟ್ ಒಳಗೆ ಬರುತ್ತೆ. ಮನನ ಅಂತಂದ್ರೆ ಏನು? ಇವಾಗ ಹಸು ಯಾವ ರೀತಿಯಾಗಿ ಮೆಲ್ಕಾಗುತ್ತೋ, ಓದಿದ್ದನ್ನ ಕೇಳಿದ್ದನ್ನ ಏನ್ ಮಾಡ್ಬೇಕು? ಮೆಲ್ಕಾಕ್ಬೇಕು. ನೀವು ಮನೆಗೆ ಹೋದ್ಮೇಲೆ ಅದ್ರ ಬಗ್ಗೆ ಒಂದು ಕಿವಿ ಕೇಳಿ ಒಂದು ಕಿವಿ ಬಿಟ್ಬಿಡೋದಲ್ಲ. ಏನ್ ಮಾಡ್ಬೇಕು? ರಿವಿಷನ್ ಮಾಡ್ಬೇಕು. ರಿವಿಷನ್ ಮಾಡಿದ್ರೆ ಏನಾಗುತ್ತೆ? ಅಲ್ಲೇ ನಿಧಿಧ್ಯಾಸನ ಅಂತಂದ್ರೆ ಓದಿದ್ದು ಕೇಳಿದ್ದು ನಮ್ಮ ಒಳಗಡೆ ಒಂದು ಸಂಸ್ಕಾರನ ಬಿಟ್ಟೋಗಿರುತ್ತೆ. ಇವಾಗ ಓದಿದ್ದು ಕೇಳಿದ್ದು ಇದೆಲ್ಲ ಆದ್ಮೇಲೆ, ಈ ಪುಸ್ತಕ ಓದಿದ್ದಾದ್ಮೇಲೆ ನನ್ನ ಒಳಗಡೆ ಒಂದು ಪರಿವರ್ತನೆ ಬರುತ್ತೆ. ಏನ್ ಬರುತ್ತೆ? ಇವಾಗ ಓದಿದ್ದು ಕೇಳಿದ್ದು ನಮಗೆ ಚೆನ್ನಾಗಿ ನಮ್ಮ ರಕ್ತದಲ್ಲಿ ರಕ್ತಗತ ಆಗ್ತಕ್ಕಂಥ. ರಕ್ತಗತ ಅಂದ್ರೆ ಗೊತ್ತಾಗುತ್ತಾ? ಒಂದಾಗಬೇಕು ಅಂತ. ಬ್ಲಡ್ ಒಳಗಡೆ ಬ್ಲಡ್ ಆಗತ್ತೆ. ಈಗ ಬ್ಲಡ್ ಹರಿಯುತ್ತಲ್ವಾ ನಮ್ಮ ದೇಹದೊಳಗಡೆ, ಅದೇ ತರ ನಮ್ಮ ವ್ಯಕ್ತಿತ್ವದಿಂದ ನಾವು ಓದಿರೋದು ಹೊರಗಡೆ ಬರಬೇಕು. ಕೆಲವೊಬ್ರು